ತಮಗೆಲ್ಲ ಗೊತ್ತಿರೋಂಗೆ ದಿನಾಂಕ 15ನೇ ತಾರೀಕು ಮುಂಜಾನೆ ಒಂದು 5ರಿಂದ 5:20 ಏನು ಕಳ್ಳ ಬೇಟೆಗಾರರು ಅರಣ್ಯದೊಳಗಡೆ ಹಾಗೂ ನಮ್ಮ ಸಿಬ್ಬಂದಿ ನಡುವೆ ಏನು ಗುಂಡಿನ ಚಕಮಕಿಯಿಂದ 3 ಜನ ಸಾವನ್ನಪ್ಪಿರ್ತಾರೆ. ನಮಗೆ ಹಿಂದಿನ ದಿನ ಅಂದರೆ 14ನೇ ತಾರೀಕು ನೈಟು ನಮ್ಮ ಸಿಬ್ಬಂದಿಗೆ ಮಾಹಿತಿ ಇರ್ತದೆ. ಏನಂತಂತಂದರೆ ಹೊಳೆಮೂರ್ದಟ್ಟಿ ಕ್ಯಾಂಪ್ ಹತ್ರ ಈ ರೀತಿ ಟಾರ್ಚ್ ಬೆಳಕು ಮತ್ತು ಗುಂಡಿನ ಶಬ್ದ ಕೇಳಿ ಬಂದಿದೆ ಅಂತ. ಸೊ ಹಾಗಾಗಿ ಆ ಮಾಹಿತಿ ಮೇಲೆ ಏನು ಮಾಡ್ತಾರೆ, ಕನ್ಸರ್ನ್ಡ್ ಬೀಟ್ ಕಾರ್ಡು ಮತ್ತು DRFOಸು ಅದರ ಸಿಬ್ಬಂದಿಗಳನ್ನ ಒಗ್ಗೂಡಿಸ್ಕೊಂಡು ಕಾರ್ಯಾಚರಣೆಗೆ 2 ಕಡೆಯಿಂದ ಹೋಗ್ತಾರೆ. ಒಂದು ಶಾಖೆ ಕಡೆಯಿಂದ, ಇನ್ನೊಂದು ಮತ್ತು ಹನೂರಿಂದ ಜೀಪಲ್ಲಿ 2 ತಂಡ ಮಾಡಿಕೊಂಡು ಸ್ಥಳಕ್ಕೆ ಭೇಟಿ ಹೋಗ್ತಾರೆ. ಸೊ ಆ ಕಡೆ ಹೋದಾಗ ಅವರು ಫಸ್ಟು ಒಂದು ಟೀಮ್ನ ಕರ್ಕೊಂಡೋಗ್ಬಿಟ್ಟು ವಾಚ್ ಟವರಲ್ಲಿ ಬಿಡ್ತಾರೆ. ವಾಚ್ ಟವರಲ್ಲಿ ಬಿಟ್ಟು ಎಲ್ಲಿ ಏನಾದ್ರು ಟಾರ್ಚ್ ಮೂಮೆಂಟು ಬೆಳಕು ಏನಾದ್ರು ಕಂಡು ಬರ್ತದಾ ಏನು ಎತ್ತ ನೀವು ಅಬ್ಸರ್ವ್ ಮಾಡಿಬಿಟ್ಟು ನಮಗೆ ಮಾಹಿತಿ ಕೊಡಿ ಅಂತ ಅವರು ಜೀಪಲ್ಲಿ ಹೋಗಿ ಒಂದು ಕಡೆ ಕುಂತು ವಾಚ್ ಮಾಡ್ತಾರೆ. ಸೊ ಫಸ್ಟ್ ಒಂದು 11-12 ಗಂಟೆಗೆ ಒಂದು ಕಡೆ ಬೆಳಕು ಕಂಡು ಬರ್ತದೆ. ನಂತರ ಆ ಕಡೆ ಬೆಳಕು ಏನು ಗೋಂಬಿ ಹಳ್ಳ ಆ ಕಡೆ ಅಂತ ಹೇಳ್ತಾರೆ, ಆ ಕಡೆ ಸುತ್ತಮುತ್ತ ವಾಚ್ ಮಾಡ್ತಾರೆ, ಕಾಯ್ತಾರೆ 1-2 ಗಂಟೆ. ಬಟ್ ಯಾವುದೇ ರೀತಿ ಮೂಮೆಂಟು ಸಿಗೋದಿಲ್ಲ. ನಂತರ ಮತ್ತೆ ವಾಚ್ ಟವರಿಂದ ಏನು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಯಾವುದು ಬೆಳಕು ಕಂಡು ಬಂದಿರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಅರೌಂಡ್ ಒಂದು 3 o'clock ಈ ಕಡೆ ಸೀರನ್ಮಡು ಪ್ರದೇಶದ ಕಡೆ ಮತ್ತೆ ಟಾರ್ಚ್ ಬೆಳಕು ಕಂಡು ಬಂದಿದೆ ಅಂತ ಮಾಹಿತಿ ಕೊಡ್ತಾರೆ. ಸೊ ಹಾಗಾಗಿ ಆ ಪ್ರದೇಶಕ್ಕೆ ಸಿಬ್ಬಂದಿಗಳು ಮತ್ತು ಜೀಪಲ್ಲಿ ಹೋಗ್ತಾರೆ. ಇನ್ನು ಜೀಪ್ ಹತ್ರ ಹೋಗ್ಬಿಟ್ಟು ಜೀಪ್ ನಿಲ್ಲಿಸಿ ಒಂದು ಸಿಬ್ಬಂದಿ ಇನ್ನು ಜೀಪ್ ತುಂಬ ಮುಂದಕ್ಕೆ ತೊಗೊಂಡೋದ್ರೆ ಸೌಂಡ್ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಬೈ ಫುಟ್ ನಡ್ಕೊಳ್ತಾ ಹೋಗ್ತಾರೆ. ಸೊ ಮುಂದೆ ನಡ್ಕೊಂಡು ಹೋಗ್ತಿದ್ದವರಲ್ಲಿ ನಮ್ಮ ಗಸ್ತ ಅರಣ್ಯ ಪಾಲಕರು ಮತ್ತು ಅವ್ರ ಜೊತೆ 2 ವಾಚರ್ಸ್ ಇರ್ತಾರೆ. ಸೊ ಮತ್ತು ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ಮತ್ತೇನು ಸುಳಿವು ಸಿಗೋದಿಲ್ಲ. ಮತ್ತು ಆ ಕಡೆ ಏನು ಇನ್ಸಿಡೆಂಟ್ ಸ್ಪಾಟ್ಗೆ ಏನು ಹೋಗ್ತಾರೆ ಆ ಟೈಮಲ್ಲಿ ಅವರು ಏನು ಕರಡಿ ಗುಡ್ಡ ಏನಿದೆ ಅಲ್ಲಿ ಹತ್ಬಿಟ್ಟು ನೋಡೋಕ್ಕೆ ಹೋಗ್ತಾರೆ. ಸೊ ಅದ್ರ ಹತ್ರ ಹೋದಾಗ ಏನಾಗುತ್ತೆ, ಅವ್ರಿಗೆ ಏನೋ ಇದ್ದಂಗೆ ಗೋಚರ ಆಗ್ತಾರೆ. ಸೊ ಸಡನ್ನಾಗಿ ಇದು ಮಾಡ್ತಾರೆ, ಹಿಂದೆ ಬರ್ತಾರೆ. ಮತ್ತು ಅವ್ರು ಯಾವಾಗ ಏನು ಬೇಟೆಗಾರ ಅಲ್ಲಿ ಗುಡ್ಡದ ಮೇಲೆ ಇದ್ದರು ನೋಡಿ ಇವ್ರನ್ನ ಗನ್ ತೊಗೊಂಡು ಇವ್ರ ಹತ್ರ ಪಾಯಿಂಟ್ ಮಾಡಿ ಮಾಡ್ತಾರೆ. ಆವಾಗ ಇವರು ಕಾಷನ್ ಕೊಡ್ತಾರೆ. ಬಟ್ ಸ್ಟಿಲ್ ಅವರು ಸಿಬ್ಬಂದಿಗಳ ಮೇಲೆ ಫೈರ್ ಮಾಡ್ತಾರೆ. ಫೈರ್ ಮಾಡಿದಾಗ ನಮ್ಮ ಸಿಬ್ಬಂದಿಗಳು ಅವರ ಆತ್ಮರಕ್ಷಣೆಗೆ ಫೈರ್ ಮಾಡ್ತಾರೆ. ಫೈರ್ ಮಾಡಿದ್ಮೇಲೆ ಅವರಿಗೆ ನಂತರ ಅದನ್ನು ಇನ್ನೊಬ್ಬರು ಗನ್ ತೊಗೊಂಡು ಫೈರ್ ಮಾಡೋಕ್ಕೆ ಬಂದಾಗ ಅವ್ರ ಮೇಲೆ ಹೇಳ್ತಾರೆ, ನೀವೇನು ಇದು ಮಾಡೋಕ್ಕೆ ಹೋಗ್ಬಿಡಿ, ಶರಣ್ ಆಗಿ ಅಂತ. ಆದರೂ ಕೇಳೋದಿಲ್ಲ. ಕೇಳದಿರೋದ್ರಿಂದ ಮತ್ತು ಇವರು ಫೈರ್ ಮಾಡ್ತಾರೆ. ಸೊ ಹೀಗೆ ಕಂಟಿನ್ಯೂಸ್ ಅದು 3 rounds ಫೈರ್ ವಿತಿನ್ ಒಂದು 1 or 2 minutes ಮುಗೀತದೆ. ಸೊ ಅದಾದ ನಂತರ ಇವ್ರದ್ದು ನರಳಾಟ ಸೌಂಡ್ ಕೇಳಿದ್ಮೇಲೆ ಅವರು ಏನು ಈಗ ಹಿಂದೆ ಇದ್ರಲ್ಲ ಸಿಬ್ಬಂದಿಗಳು ಇನ್ನೊಂದು ಜೀಪಲ್ಲಿ ಇವರು ಸೌಂಡ್ ಕೇಳಿದ ತಕ್ಷಣ ಇಮಿಡಿಯೇಟ್ ಆ ಸ್ಪಾಟಿಗೆ ಓಡಿ ಬರ್ತಾರೆ. ಮತ್ತು ಅವರು ಟಾರ್ಚ್ ಹಾಕಿ ನೋಡ್ತಾರೆ, ಅವರು ಬಿದ್ದಿರ್ತಾರೆ. ಬಿದ್ದಿದ್ದಾಗ ಅವ್ರನ್ನ ಏನು ಹೊಟ್ಟೆ ಭಾಗದಲ್ಲಿ ಬಿದ್ದವರು ನರಳಾಡ್ತಾ ಇರ್ತಾರೆ. ಮತ್ತು ಇನ್ನಿಬ್ಬರು ಅನ್ಕಾನ್ಷಿಯಸ್ ಮೋಡಲ್ಲಿ ಇರ್ತಾರೆ. ಸೊ ತದನಂತರ ಅವ್ರೇನು ಮಾಡ್ತಾರೆ, ಇಮಿಡಿಯೇಟು ಮಾಹಿತಿ ನೀಡ್ತಾರೆ, ಇಂಥ ರೀತಿ ಹಿಂಗೆ ಆಗಿದೆ, ಅನ್ಕಾನ್ಷಿಯಸ್ಸಲ್ಲಿದ್ದಾರೆ, ಪ್ಲಸ್ ಒಬ್ಬರು ಮಾತಾಡ್ತಾ ಇದ್ದಾರೆ. ಸೊ ನಾನು ಅದಕ್ಕೆ ಆಯಿತು ಅವ್ರನ್ನ ಇಮಿಡಿಯೇಟು ಹಾಸ್ಪಿಟ್ಲಿಗೆ ಸೇರಿಸೋದಕ್ಕೆ ಕೆಳಗಡೆ ಕರ್ಕೊಬನ್ನಿ ಅಂತ ಹೇಳ್ತೇನೆ. ಸೊ ಅದರಂತೆ ಅವರು 3 ಜನನ ತಗೊಂಡು ಹಾಸ್ಪಿಟ್ಲಿಗೆ ಬರ್ತಾರೆ. ಸೊ ಇದು ನಡೆದಂಥ ಇನ್ಸಿಡೆಂಟ್. ಸರ್, ಗ್ರಾಮಕ್ಕೂ ಮತ್ತು ಕಾಡು ನಡುವೆ ಘಟನೆ ನಡೆದ ಸ್ಥಳ ಎಷ್ಟು ದೂರ ಅಂತರದಲ್ಲಿದೆ? ಮತ್ತು ಈಗ ಹಸು ಹಿಡಿಯೋಕ್ಕೆ ಹೋಗಿದೆ ಅಂತ ಹೇಳ್ತಿದ್ದಾರಲ್ಲ, ಅಲ್ಲಿ ಹಸುಗಳು ಮೇಯುವಂಥ ಸ್ಥಳ ಅದು ನೋಡಿಪ್ಪ. ಈಗ ಎಸ್ಪೆಷಲಿ ಈ ಕಡೆ ಹಸುವನ್ನು ಜನರಲಿ ಕಾಡಲ್ಲಿ ಮೇಯಿಸೋದು ಒಂದು ವಾಡಿಕೆ. ಸೊ ಈಗ ಏನು D ಲೈನ್ ಇದೆಯಲ್ಲ, ನಮ್ಮ D ಲೈನ್ ಟು ಇನ್ಸಿಡೆಂಟ್ ನಡೆದಿರತಕ್ಕಂಥ ಸ್ಪಾಟ್ಗೆ ಆಲ್ಮೋಸ್ಟ್ ಒಂದು 8 kilometer ರೇಡಿಯಲ್ ಡಿಸ್ಟೆನ್ಸ್ ಇದೆ. ಆ್ಯಂಡ್ ಇನ್ನೊಂದು ವಿಲೇಜ್ ಏನು ಮರಿಯಮಂಗ್ಲದಿಂದ ಆಲ್ಮೋಸ್ಟ್ 5.5 kilometer ರೇಡಿಯಲ್ಲೇ ಡಿಸ್ಟೆನ್ಸ್ ಬರ್ತಿದೆ. ಇನ್ನು ಬೈ ಫುಟ್ ವಾಕ್ ನಡ್ಕೊಂಡು ಹೋಗೋದಾದರೆ ಒಂದು 8-10 kilometer ಬರ್ತದೆ.
ಸೊ ಅಷ್ಟು ಡೀಪು ಹೋಗೋ ಅವಶ್ಯಕತೆನೇ ಉದ್ಭವ ಆಗೋದಿಲ್ಲ. ಅಂದರೆ ಅವ್ರ ಕುಟುಂಬ ಹತ್ರ ಆರೋಪ ಮಾಡ್ತಾರೆ, ಸುಳ್ಳು ಅಂತ ಹೇಳ್ತಾರೆ. ಅದು ಆರೋಪ ಅವ್ರು ಮಾಡ್ತಾರೆ, ಅದು ಒಪ್ಪಲಿಕ್ಕಾಗಲ್ಲ. ಯಾಕೆಂತಂದರೆ ಇವರು ಏನು ಕಾಡೊಳಕ್ಕೆ ಏನು ಬಂದಿರ್ತಾರೆ ಅದು ವ್ಯವಸ್ಥಿತವಾಗೇ ಬಂದಿರ್ತಾರೆ. ಯಾಕೆಂತಂದರೆ ಅವ್ರು ತಂದಿರ್ತಕ್ಕಂಥ ಬ್ಯಾಗಲ್ಲಿ ಎಲ್ಲ ಫುಡ್ ಐಟಮ್ಸ್ಗಳಾಗಿರ್ಬೋದು, ಏನು ಬೇಟೆಯಾಡಲಿಕ್ಕೆ ಬೇಕಾದಂಥ ಮದ್ದು ಗುಂಡು ನಾಡ ಬಂದೂಕುಗಳಾಗಿರ್ಬೋದು ಎಲ್ಲ ಇರ್ತವೆ. ಎಲ್ಲ ನೋಡಿದಾಗ ಒಂದು ಕಾಡಲ್ಲಿ ವ್ಯವಸ್ಥಿತವಾಗಿ ಉಳ್ಕೊಂಡು ಬೇಟೆಯಾಡಿ ಅದನ್ನು ಮಾಂಸನ ಒಂದು ತೊಗೊಂಡೋಗುವಂಥ ಒಂದು ಯೋಜನೆ ರೂಪಿಸ್ಕೊಂಡೇ ಬಂದಿರ್ತಾರೆ. ಸೊ ಹಂಗಾಗಿ ಇವ್ರು ಯಾವುದೇ ಏನು ಹಸು ಹುಡ್ಕೋದಕ್ಕಾಗಲಿ ಅಥವಾ ಇನ್ನೊಂದು ಕಾರ್ಯಕ್ಕಾಗಲಿ ಬಂದಿಲ್ಲ. ಅದು ಬಂದಿರೋದು ಅಕ್ರಮ ಚಟುವಟಿಕೆ ನಡೆಸೋದಕ್ಕೇ ಅನ್ನೋದು ನಮಗೆ ಕಂಡು ಬಂದಿದೆ. ಚಪ್ಪಲಿ ಏನು ಅವರು ಬ್ಯಾಗಲ್ಲಿ ಕಂಡು ಬಂದಿರ್ತದೆ ಅದು ಹೊಸ ಚಪ್ಪಲ್ಲು, ಅದು ಏನು ಇಲಾಖೆಯವರು ಇದು ಮಾಡಿರ್ತಾರೆ ಅಂತ ಆ ರೀತಿ ಏನಿಲ್ಲ. ಅದು ಅವರ ಬ್ಯಾಗಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ ಏನು ಸಿಕ್ಕಿದೆ ಅದನ್ನ ನಾವು ರೆಕಾರ್ಡ್ ಮಾಡಿದ್ದೀವಿ. ಅದು ಹೊಸ ಪ್ಯಾರಗಾನ್ ಚಪ್ಪಲ್ಲು. ಈಗ ಘಟನೆ ನಡೆದ ಸ್ಥಳದಲ್ಲೂ 4 ಜನ ಇದ್ದರು. ಆ 4 ಜನದ್ದು ಪ್ಯಾರಗಾನ್ ಚಪ್ಪಲೇ ಇರ್ತದೆ. ಆಲ್ಮೋಸ್ಟು 3 ವೈಟ್ ಕಲರು ವಿತ್ ಬ್ಲೂ ಸ್ಟ್ರಿಪ್ಸ್ ಇರ್ತದೆ, ಇನ್ನೊಂದು ಲೈಟ್ ಯೆಲ್ಲೋ ಕಲರ್ದು ಪ್ಯಾರಗಾನ್ ಚಪ್ಪಲ್ ಇರ್ತದೆ. ಸೊ ಮೇ ಬಿ ಯಾವ್ದಾದ್ರು ಚಪ್ಪಲ್ ಕಿತ್ತೋದ್ರೆ ಮೇ ಬಿ ಇರಲಿ ಅಂತ ಏನೋ ತಂದು ಇಟ್ಕೊಂಡಿರಬಹುದು. ಸೊ ಆ್ಯಂಡ್ ಮೋರ್ ಎವರ್ ನಾವು ಹೊಸ ಚಪ್ಪಲನ್ನ ತಗೊಂಡು ನಾವೇನು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಗೆ ಹೊಸ ಚಪ್ಪಲಿಂದ ಏನಂತ ಹೇಳಲಿಕ್ಕಾಗುತ್ತೆ. ಸೊ ಹಾಗಾಗಿ ನಾವು ತಂದಿಡತಕ್ಕಂಥದ್ದು ಪ್ರಮೇಯನೇ ಬರೋದಿಲ್ಲ. ಸೊ ಅವರ ಏನು ಬೇಟೆಗಾರರು ಏನು ಬಂದಿದ್ರು ಅವ್ರ ಬ್ಯಾಗಲ್ಲಿ ಏನಿತ್ತು ಅದನ್ನು ನಾವು ಸೀಸರಲ್ಲಿ ತೋರಿಸಿದ್ದೀವಿ. ಸರ್, ಈಗ ಸತ್ತಿರೋರ ಮೇಲೆ ಮೊದಲೇ ಆಧಾರಿತ ಪ್ರಕರಣಗಳು ಇರ್ತಲ್ಲ, ಮೊದಲೇ ಏನಾದ್ರು ಸರಿ ವಾರ್ನಿಂಗ್ ನಮ್ಮ ದಾಖಲೆಗಳು ನೋಡಿದಾಗ ಈಗ ಸತ್ತಿರೋರ ಮೇಲೆ ಯಾವುದೂ ಕೇಸ್ಗಳು ರಿಜಿಸ್ಟರ್ ಆಗಿರೋದಿಲ್ಲ. ಈಗೇನು ಆಂಟೋನಿ ಸ್ವಾಮಿ ಅಂತ ಹೆಸರು ಒಂದು ಕೇಸ್ ಇದೆ, ಬಟ್ ಅವ್ರದ್ದು ಬೇರೆ ತಂದೆ ಹೆಸರು ಮತ್ತು ಊರು ಬೇರೆ ಹೆಸರಿದೆ. ಸೊ ಹಂಗಾಗಿ ಇವ್ರು 3 ಜನದ ಮೇಲೆ ಏನು ಮರಣ ಹೊಂದಿರ್ತಾರೋ ಅವ್ರ ಮೇಲೆ ಯಾವುದೇ ರೀತಿ ಕೇಸ್ ದಾಖಲಾಗಿರೋದಿಲ್ಲ. ಸರ್, ಈಗ ಮಲಗಿದ್ದವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಮತ್ತು ಸರೆಂಡರ್ ಆಗೋಕೆ ರೆಡಿ ಇದ್ರು ಹತ್ರದಿಂದ ಫೈರ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೋಡಿಪ್ಪ, ನಮ್ಮದು ಮೇಜರ್ ಉದ್ದೇಶನೇ ಅರಣ್ಯ ಸಂರಕ್ಷಣೆ. ಮತ್ತು ನಮ್ಮದು ಫಸ್ಟು ಯಾವುದೇ ಈ ರೀತಿ ಮೆಸೇಜ್ ಬಂದಾಗ ನಾವು ಯೋಚನೆ ಮಾಡೋದಿಷ್ಟೇ, ಕಳ್ಳ ಬೇಟೆನ ತಡಿಬೇಕು ಅಂತ. ಒಂದನೇದು. ಎರಡನೇದು ಬಿಟ್ಟರೆ ಅಕಸ್ಮಾತ್ ತಡಿಲಿಕ್ಕಾಗಲಿಲ್ಲ ಅಂತಂದರೆ ಅವ್ರನ್ನ ಹಿಡಿಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿರಲ್ಲ, ಬಟ್ ಕೆಲವೊಂದು ಸಿಚುವೇಶನ್ ಗನ್ ಪಾಯಿಂಟ್ ಟೈಮಲ್ಲಿ ಸ್ವಂತ ಸಿಬ್ಬಂದಿಗಳ ಪ್ರಾಣ ಉಳಿಸೋವಂಥ ಪರಿಸ್ಥಿತಿ ಎದುರಾದಾಗ ಈ ರೀತಿ ಅತಾಚುರ್ಯ ಘಟನೆಗಳು ನಡೀತವೆ ಅಂತ ಹೇಳ್ಬೋದು. ಸರ್, ಫೈರಿಂಗು ಅದಕ್ಕೂ ಎಷ್ಟು ಡಿಸ್ಟೆನ್ಸ್ ಇತ್ತು ಸರ್? ಸೊ ಇವ್ರಿಗೂ ಏನು ಬೇಟೆಗಾರರಿಗೂ ನಮ್ಮ ಸಿಬ್ಬಂದಿಗೂ ಒಂದು ಅಂದಾಜು ಒಂದು 10-12 ಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ. ಅಷ್ಟೇ ಹತ್ರನೇ. ಇಲ್ಲ, ನಿಮ್ಮ ಸಿಬ್ಬಂದಿಗಳು ಇದ್ದಾರೆ ಸರ್? ಇಲ್ಲ, ಮಾತಾಡ್ತಾ ಇಲ್ಲ, ನಮ್ಮ ಸಿಬ್ಬಂದಿಗಳು ನಮ್ಮ ಒಂದು ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಸೊ ಅದಕ್ಕೇನು ನಾಪತ್ತೆ ಆಗಿರೋದಿಲ್ಲ. ಸೊ ಇನ್ಸಿಡೆಂಟಲ್ಲಿ ಯಾವುದೇ ರೀತಿ ಮತ್ತೆ ಅಹಿತಕರಗಳ ಘಟನೆಗಳು ನಡಿಬಾರದು ಅಂತ ಅವರು ಎಲ್ಲ ಸೈಲೆಂಟಾಗಿದ್ದಾರೆ. ಸರ್, ಇದು ಇವಾಗ 4ನೇ ಆರೋಪಿ ಅವ್ರನ್ನ ಈಗ ನೀವೇ ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ದೀರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್? ಇಲ್ಲಪ್ಪ, ಆ ರೀತಿ ನಾವ್ಯಾಕೆ ನಾವು ಆ ರೀತಿ ಇಡುವಂಥ ಪ್ರಮೇಯನೇ ಉದ್ಭವಿಸೋದಿಲ್ಲ. 4ನೇ ಆರೋಪಿನ ಅವರು ಅಲ್ಲಿಂದ ಏನು ಸ್ಥಳದಿಂದ ಪರಾರಿಯಾಗಿ ಓಡೋಗಿರ್ತಾರೆ. ಸೊ ಅಕಸ್ಮಾತ್ ಆ ರೀತಿ ಇದ್ದರೆ ನಾವೇನೋ ನಮ್ಮ ಕಸ್ಟಡಿಲಿ ಇದ್ದರು ಅಥವಾ ನಮ್ಮ ಕೈಗೆ ಸಿಕ್ಕಿದ್ದು ಅಂತಂದರೆ ಖಂಡಿತ ನಾವು ನ್ಯಾಯಾಲಯದ ಮುಂದೆ ಈಗ ಆಲ್ರೆಡಿ ಹಾಜರುಪಡಿಸ್ತಿದ್ವಿ. ಅವ್ರ ಮೇಲೆ ಯಾವ್ದಾದ್ರು ಕೇಸ್ ಹಾಕಿದ್ದಾರೆ ಸರ್? ಯಾವ್ಯಾವ ಪ್ರಕರಣ? ಈಗ ಈ ಹಿಂದೆ ಏನು ಅವರು 4ನೇ ಆರೋಪಿ ಇದ್ದಾರೆ, ಅವ್ರ ಮೇಲೆ 2020-21ನೇ ಸಾಲಿನಲ್ಲಿ ಒಂದು ಮೀನ್ ಕೇಸಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿರ್ತದೆ. ಅಲ್ಲ ಸರ್, ಈಗ ಯಾವ್ದಾರ ಈಗ ರೀಸೆಂಟ್ ಯಾವುದು ಈ ಘಟನೆಗೆ ಸಂಬಂಧಪಟ್ಟಂಗೆ ಅವ್ರ ಮೇಲೆ ಯಾವ್ದಾರ ಕೇಸು ದಾಖಲಾಗಿದೆಯಾ? ಆ ಕೇಸು ದಾಖಲು ಮಾಡಿದ್ದೀವಿ. ಯಾಕೆಂತಂದರೆ ಯಾವುದೇ ಪ್ರಕರಣ ನಾವು ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಅಲ್ಲಿ ಕಳ್ಳಬೇಟೆ ಪ್ರಕರಣಗಳು ಕಂಡು ಬರ್ತದೆ, ಆವಾಗ ನಾವು ಅದನ್ನು ಪ್ರಕರಣ ದಾಖಲು ಮಾಡ್ಕೋಬೇಕು. ದಾಖಲು ಮಾಡ್ಕೊಂಡಿರ್ತೀವಿ. ಅವ್ರನ್ನೇನಾದ್ರು ಬಂಧಿಸ್ತೀರಾ? ಈಗ ಪ್ರೆಸೆಂಟ್ಲಿ ಪ್ರಕರಣ ತನಿಖೆ ಹಂತದಲ್ಲಿದೆ. ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ನಾವು ಏನು ಕ್ರಮ ತಗೊಂಡಿದ್ದೀವಿ ಅನ್ನೋದನ್ನ ನಾವು ವಿವರಣೆ ಕೊಡ್ತೇವೆ. ಯಾವ್ಯಾವ ಕೇಸ್ ಹಾಕಿದ್ದಾರೆ? ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಏನು ಇಲ್ಲಿಗಲ್ ಎಂಟ್ರಿ, ಇಲ್ಲಿಗಲ್ ಹಂಟಿಂಗ್ ಅಷ್ಟೇ. ಅವರು ಈಗ ಅವ್ರು ಫೈರ್ಗೆ ಏನು ಮಾಡಿಲ್ಲ ಸರ್ ನಿಮ್ಮ ಸಿಬ್ಬಂದಿ? ಈಗ ನಮ್ಮ ಸಿಬ್ಬಂದಿ ಮೇಲೆ ಅವ್ರು ವಾರ್ನಿಂಗ್ ಕೊಟ್ಟು ಮೇಲೂ ಫೈರ್ ಮಾಡಲಿಕ್ಕೆ ಮುಂದಾದಾಗ ಫೈರ್ ಮಾಡಿದ್ದಾರೆ. ಸೊ ಅವರು ಅದಕ್ಕೆ ಅವ್ರಿಗೆ 2 ಆಪ್ಷನ್ ಇತ್ತು. ಒಂದು ಸರೆಂಡರ್ ಆಗುವಂಥದ್ದು, ಇಲ್ಲ ಓಡಿ ಹೋಗುವಂಥದ್ದು.
ಅವೆರಡೂ ಬಿಟ್ಟು ಸಿಬ್ಬಂದಿ ಮೇಲೆ ದಾಳಿ ಮಾಡೋಕ್ಕೆ ಬಂದಾಗ ಇನ್ನೋವೇಟಬಲಿ ನಮ್ಮ ಸಿಬ್ಬಂದಿ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವರು ಮುಂದಾಗಿದ್ದಾರೆ. ಇವತ್ತು ಮೀಟಿಂಗ್ ಸರ್, ಸಭೆ ಏನಾಯ್ತು? ಸಭೆಯಲ್ಲಿ ಎಂತ ಇಲ್ಲ, ಮಾಮೂಲಿ ನಮ್ಮದು ಏನು ಸೋಫಾರ್ ಏನು ಯಾಕೆ ಇನ್ಸಿಡೆಂಟ್ ಏನಾಯಿತು ಅಂತ ಜಸ್ಟ್ ಇಂಟ್ರ್ಯಾಕ್ಷನ್ ಮಾಡಿದ್ರು ಅಷ್ಟೇ. ಸೊ ಏನು ವಾಸ್ತವತೆ ಇದೆ ಅದನ್ನು ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ರು ಅಷ್ಟೇ. ಹಾಂ, ನಮ್ಮ ಮೇಲಾಧಿಕಾರಿಗಳಿದ್ದರು. ಯಾರ್ಯಾರು ಬಂದಿದ್ದಾರೆ? ಇಲ್ಲಿ